ಪ್ರಿಯಾ ಸಾಮಿನಿ ಮಣಿಯರ ಮಮಕಾರವನ್ನು ತೊರೆದು ಶರ ಸಂಕುಲ ಪ್ರವೀಣರಾಗಿ ಒಮ್ಮಿಂದೊಮ್ಮೆ ಹೇಳುತ್ತ ಕೇಳದೆ ಹೋದರೆ ಕಾಂತ ನಮ್ಮ ಗತಿ ಏನು ನೋಡ ರಮಣ ಸನ್ಮೋಹನಾಭರಣ ಸುಂದರ ಆ ಮ್ಯಾನೇಜರ್ಗಳು ಬಂದು ತೆಗೆದುಕೊಳ್ಳಬೇಕಂತ ವಿನಂತಿ. ಸುಮ್ಮನೆ ಇಬ್ಬರ ಸತಿಮಣಿಯರ ಮಾತು ಕೇಳಿ ಉಲ್ಲಾಸದಿಂದ ಅರಮನೆಯಲ್ಲಿರೋ ಬಿಟ್ಟು ಕೋಪದಿಂದ ಹೊರಟಿರುವೆಯಲ್ಲ, ಇದು ನಿನ್ಗೆ ತರವಲ್ಲ. ಅಲ್ಲ, ಹಾಗಾದ್ರೆ ಹೇಳಿದನು ಕೇಳು. ಸರಸ ಪ್ರೇಮ ಭರಿತನಾದ ರಮಣ ಸನ್ಮೋಹನಾಭರಣ. ರಮಣ ಇದ್ದ ಕಾಂಕ್ಷಿತರಾದ ವರ್ತಮಾನವನ್ನು ಕೇಳಿ ಮಂದಿರವನ್ನ ಬಿಟ್ಟು ಬಂದೇವೆ. ಸುಂದರ ಬಚ್ಚೆಗೆ ಮಾತಿ ಹಿಚ್ಚೆ ಇಟ್ಟು ಕೇಳು. ಅರಿದಾಡುವ ವಯಸ್ಸನ್ನು ಎಚ್ಚರದಿಂದ ಬಂಧಿಸಬೇಕು. ಬಾಲ್ಯದಲ್ಲಿ ವಿದ್ಯೆಯನ್ನು ಕಲಿಯಬೇಕು, ಯೌವನದಲ್ಲಿ ಸುರಿತಾನಂದ ಪಡೆಯಬೇಕು. ಪ್ರಿಯಾ, ಮುಪ್ಪಿನ ಕಾಲದಲ್ಲಿ ಶಿವಲೋಕ ಸಾಧನಾಗಿ ಶಿವಪಾರಾಯಣ ಮಾಡಬೇಕು. ಇದು ಸರ್ವರಿಗೂ ಅನುಕೂಲವಾಗುವ ಪದ್ಧತಿ. ತಿಳಿದು ನೋಡ ಮಾನರೂಪ ಮಿಟಕೋಟಿ ಪ್ರತಾಪ. ಸುಂದರನೇ
ಸುಂದರ ಸುಂದರಿ ಪ್ರಿಯ ಪ್ರಿಯ ನೋಡು ನನ್ನ ಸುಂದರಿ ನನ್ನ ಮಾತು ಕೇಳು. ನಿನ್ನ ಮಾತು ಸರ್ವದಾ ಕೇಳುವುದಲ್ಲ ಸುಂದರಿ. ಕಾಂತ ಕಾಂತೆ ಚಂದ್ರ ಬಿಂಬವು ಅಂದರೆ ಸಾಮಾನ್ಯ ಬೇಡ. ನಾನೇನು ಸಾಮಾನ್ಯ ಸುಂದರಿ. ಅತಿ ಅತಿ ಮತಾಂದ್ರೆ ಅಂಥವರೇ ಚಕ್ರ ಬಿಂಬದ ಒಳಗೆ ಹೋಗಲು ಭಯಪಡುತ್ತಿರುವರು ಅಲ್ಲ. ನಲ್ಲ ಆದರೆ ನೀನು ಹೋಗುವೆಯಾ? ಹೌದು ಕಾಂತೆ. ಕಾಂತ ಕಾಂತೆ ಕೇಳುವಿನ ಕೇಳು. ಪಾರ್ವತಿನವರು ಅಭಿಮಾನ ಪಾತ್ರ ಮರಳಿದವರಿಗೆ 500 ರೂಪಾಯಿಗಳನ್ನು ಬಹುಮಾನವಾಗಿ ಕೊಟ್ಟಿರ್ತಾರೆ. ಪ್ರಿಯ ಭೀಮ ಇಂಥ ವಾಸಂತ ಕಾಲದಲ್ಲಿ ಸಂತೋಷದಿಂದ ರತಿಗೆ ಕಾಲದ್ರೋಹದ ಇರೋದು ಬಿಟ್ಟು ನಲ್ಲ ನಲ್ಲೇ ಕಡುಕೋಪದಿಂದ ಕೌರವರ ಪಂಥವನ್ನು ತೊಟ್ಟು ಹೋಗುವೆಯಾ? ಹೌದು ಕಾಂತೆ. ಇದು ನಿನಗೆ ಸರಿಯಲ್ಲ. ಮಾನರೂಪ ಅಮಿತ ಕೋಟಿ ಪ್ರತಾಪ. ಅಹೇ ಸುಂದರ ಸುಂದರ ಭಂದ್ರ ಬಲವಿತರಾದ ಕರ್ಣ ತುಮಾತಿಗಳು ಮಗನ ಚಂದನನ್ನು ರೋಮಿಸ ಖಂಡರಂಗನ ಹರಣ ಬಂದರೆ ನಿನ್ನಿಗೆ ಬಂದಿರಬಹುದು ಕುಂದ ಸಾಮರ. ಏ ಖಂಡ ಗ್ರಂಥ ಖಂಡರಂಗನ ಹರಣ ಬಂದರೆ ನಿನ್ನಿಗೆ ಬಂದಿರುವುದು ಕುಂದ ಸಾಮರ. ಕುಲ್ಲ ರಕ್ಕಸನ ಬಳಕೆ ಬಂದಿರಲಾದ ಕನ್ನಗಿರಿಯನ್ನು ಕಾದುಕೊಂಡ ಹೇಮಕ್ಕೆ
ಸುಂದರ ಸುಂದರೇ ಕಣಿಕವ್ಯದ ಮಳೆಯನ್ನು ಕಲ್ಲೆಂದು ಭಾವಿಸಿದಂತೆ ನನ್ನ ಚಿಕ್ಕಪ್ಪನನ್ನು ತಿಳಿಯದೆ ಅನ್ನುವುದು ನ್ಯಾಯವೇ? ಏತಕ್ಕೆ ನ್ಯಾಯವಲ್ಲ? ಗೊಲ್ಲರ ಭಾವವನ್ನು ಪರೀಕ್ಷಿಸುವುದಕ್ಕೋಸ್ಕರ ಲೀಲಾ ಮಾತು ನಟಿಸಿದನಲ್ಲ, ಮಿಕ್ಕಿ ಮೀರಿ ಬಂದ ನಕ್ಕಸರನ್ನು ಒಕ್ಕಲಿಕ್ಕಿದ ನನ್ನ ಜನಕರಿಗೆ ಸಾಟಿ ಯಾರು ಕಾಂತ? ಕಾಂತೆ ಸುಂದರ ನಿಮ್ಮ ಜನಕನ ಅಂಥ ಮಹಿಮವಂತನ ಆದರೆ ಖಂಡವ ಮುನಿಯ ಭಾವವನ್ನು ಹೇಳಕ್ಕೆ ಹಿಡಿದಿರುವನ ಅವನ ಭಕ್ತಿಗೋಸ್ಕರ ಪ್ರಿಯ, ಏತಕ್ಕೆ ಭಕ್ತಿಗೋಸ್ಕರ? ಅವನ ಭಕ್ತಿಯಿಂದ ಪೂಜೆ ಮಾಡಿರೋದಕ್ಕೋಸ್ಕರ ಅವನ ಕಾಲಗಳನ್ನು ಹಿಡಿದಿರುವನು. ಕಾಂತೆ ಕಾಂತ ನಿಮ್ಮ ಜನಕನು ಪರಾಕ್ರಮಂತ ಹೇಳಿದೆಯಲ್ಲ, ಇದ್ದ ಮಾತಲ್ಲಿ ವಂಶದವರಿಗೆ ಧೀರರಾಗಿರುವರು, ನಮ್ಮ ಶತ್ರು ವಂಶಕ್ಕೆ ಧೀರರಲ್ಲ ಕಾಂತೆ. ಕಾಂತ ಕಾಂತೆ ಏನು ಮಾತನಾಡಿದೆ? ಇದ್ದ ಬಂಧವನ್ನು ಕಾಣಿದ ಕಾಂತೆ. ನಿಮ್ಮ ಕ್ಷತ್ರಿಯ ವಂಶ ಬೆಳಗುವುದಕ್ಕಾಗಿ ನನ್ನ ಜನಕನು ಹಗಲು ರಾತ್ರಿ ಕಾಯುವನೆನ್ನುವುದು ಮಾತ್ರ ಮರೆಯಬೇಡ. ನಿಮ್ಮ ಜನಕನು ನಮ್ಮ ಹಣದ ನಮ್ಮ ಭಕ್ತನಿಗೆ ಸಾರಥಿ ಮಾಡುವುದಕ್ಕೆ ಗೋಸರವನ್ನು ಹಿಡಿದು ಬಂದಿರುವನು. ಸುಂದರ ನನ್ನ ತಂದೆ ಸಾರಥಿಯಾಗಿರೋದಕ್ಕಾಗಿ ಪಾಂಡವರು ಇನ್ನೂ ಬದುಕಿರುವರು. ಓಹೋ, ನಿಮ್ಮ ಕುಲದಕ್ಕೆ ಅಂಥ ಧೀರನಾಗಿದ್ದರೆ, ಅಂಥ ಸೂರನಾಗಿದ್ದರೆ ಸೂರ್ಮನ ವಾರದ ಭತ್ತದಲ್ಲಿ ಯಾರ್ಯಾರು ಹರಿಯದಿಂದ ನೀರಿನ ಯಾತಕ್ಕೆ ಹರಿಗಿದರು? ಅದನ್ನು ತೆಗೆದುಕೊಂಡು ನೀನೇನು ಮಾಡುವಿ? ನಿನ್ನ ತಂದೆ ಒಂದು ಹೆಣ್ಣಿಗೋಸ್ಕರ ಸೋತು ಹೋಗಲಿಲ್ಲವೇ? ನಮ್ಮ ತಂದೆಯ ಗಂಡಗನಿಗೆ ಗೃಹದಲ್ಲಿ ನಿಂತಿರುವನು ನಿಮ್ಮ ಜನಕನಾದ ಕೃಷ್ಣನು. ದೂರವಾಗಿ ನಿಂತಿರುವನೆ. ಹೌದು ಕಾಂತೆ. ನೀನು ನೋಡಿದೀಯಾ? ನಮ್ಮ ಜನಕನಿಗೆ ನನಗೆ ಮೊದಲು ತಿಳಿಸಿರುವ ಕಾಂತೆ. ನಿನಗೆ ಮೊದಲೇ ತಿಳಿದಿರುವುದು. ಓಹೋ, ನಿಮ್ಮ ತಂದೆಯ ಕರ್ಪೂರ ದಪ್ಪಿಗೆ ಹಪ್ಪಿಯ ನದಿಗೆ ನಿಂತಿರಿಯನ ಬಾಧವನ್ನು ದಾತನು ಸುದ್ದಿ ತಿದ್ದಿ ಹೇಳಕ್ಕೆ ಬಂದಿದ್ದೇನೆ. ಕನಕಾಗಿಯೇ ಸುಂದರ ನಿಮ್ಮ ಚಿಕ್ಕಪ್ಪನಾದ ಹಳೆಯ ಹತ್ತಿನ ಮೇಲೆ ಕುಳಿತುಕೊಂಡು ತಪ್ಪು ಹಿತವನ್ನು ಮಾಡಿದನಲ್ಲವೇ? ಅಜಯ ಕಾಂತೆ ರೋಷ ಭಕ್ತನಾಗಿ ಧಾರನ್ನು ಸರಿಯಾಗಿ ಎಂದು ಹಿತವನ್ನು ಮಾಡಿರುವನು. ಶೋಭಕನೆಂಬ ದಾಸನದ ಮಧ್ಯ ರೂಪಂತಾಗಿ ಕೊಲ್ಲಿದನಲ್ಲವೇ? ಕಲಿಸೂರನಾದ ವಾಡಿಯನ್ನು ಮರದ ಮರಿಯಲ್ಲಿ ನಿಂತುಕೊಂಡು ಹೊರದಿನಲ್ಲವೇ? ಭರಿಯವರು ಚಕ್ರವರ್ತಿಯನ್ನು ವಾಮನ ರೂಪದಿ ಮೂರಡಿ ಭೂದಾನವನ್ನು ಬೇಡಿ ಮೋಸದಿಂದ ಕುತ್ತಿಯನ್ನು ಸರಿಯ ದಾಕ್ಷರ ಭರನ್ನದಿಯಂ ನಲದಪ್ಪಿ ಹಿಂದಾಗಲ ತಿರುಗನ ಬಂದ ಬೇಡಬಹುದೇ ನಾನೇ ಕಾಲಗರಣ ಹೇಳಿ ಹೇಳು. ನನ್ನ ಜನಕನ ಶೌರ್ಯ ಏನೆಂದು ನಿನಗೆ ತಿಳಿಯದು. ನಿಮ್ಮ ಜನಕರು ನಿನ್ನಿಗೆ ನನ್ನಿಗೆ ಪರಾಕ್ರಮವಲ್ಲ. ಹಾಗಾದ್ರೆ ಕೋಪವೇಕೆ ತಾಪವೇಕೆ ಹೇಳು.
ಕಾಂತ ಕಂತಪಿತನ ಅಂತರ ನೆಲೆಯು ಧಾರಿಗೂ ತಿಳಿದು ಅಂತ ಸೃಷ್ಟಿ ಸುಂದರ ಸುಂದರಿ ಮಾತ್ರ ಸೃಷ್ಟಿಕರ್ತನನ್ನು ಬಾಯಿಗೆ ಬಂದಂತೆ ಮಾತನಾಡುವುದು ನಿಮಗೆ ತರವಲ್ಲ. ಏತಕ್ಕೆ ತರವಲ್ಲ? ಎನ್ನ ಜನಕನ್ನು ನಿಂದಿಸುವುದು ನನಗೆ ಸಹಿಸಲಾರದ ಕಾಂತ ಗುಣವಂತ. ಸಾರಿಯಾದ ಹೇಳಲಿಕ್ಕೆ ನಮ್ಮ ಕೊಂಡವನ ಬಾಯಾಕಾರನ ಸುದ್ದಿ ನ್ಯಾಯವನ್ನು ಹೆಣ್ಣ ಮುಂದೆ ಹಿಂದೊಂದು ಸಾರಿ ಬೇಡ ಬೇಡ ಕಾಂತೆ ನೀರಾಕ್ಷರ ಹಂತ ತೀರನಾಗಿದ್ದರ ಸೂರ್ಯ ಪಪ್ಪನದಪ್ಪಿಗೆ ಮಾಡಿದ ಮಧ್ಯದಲ್ಲಿ ಯಾರ್ಯಾರು ಹರಿಯದಂತೆ ಅಡಗಿದ ಹೆಸಕ್ಕೆ ಲೇ ಸುಂದರಿ ನಿನ್ನ ಹಣಂತ ರಕ್ತಸರನ್ನು ಮಣ್ಣು ಮುಚ್ಚಿರಲ್ಲವೇ ಅಂಥ ಕಪಟಗಳನ್ನು ಹೆಣ್ಣ ಮುಂದೆ ಬಂಧಿಸಿಲ್ಲ ರೋಷ ಹಾನ್ವಿತನಾಗಿ ಕುರುಬನ ಬಲವನ್ನು ನಾಶ ಮಾಡದಿದ್ದರೆ ಈಗಿನ ಮನುಷ್ಯನ ಮಾತು ಪದಾರ್ಥದಿಂದ ಕಡದಿರುವ ವಾಸುನಂದ ಸ್ತ್ರೀ ಭಕ್ತರಿಗೆ ಬೇಡವರಾಗಿ ಕರಗಿನ ಹೊರೆ ಹೇಳುತ್ತೇನಿಲ್ಲ ಧರ್ಮನಂದನ ತಕ್ಷಣದ ನೇಮವನ್ನು ಬಿಟ್ಟರ ದ್ರೋಣಾದಿ ನಾಯಕ ಪ್ರಾಣವನ್ನು ಸಡಲಿಸಿ ಕಂಟಕದ ಸೂತ್ರವನ್ನು ಹದಿಸಿ ಸ್ವರೀಪನಾದ ಕಮಲವನ್ನು ತನ್ನ ಸನ್ನಿಮನೆ ಇರುವ ಕೋಳಿಯನ್ನು ಒಲಿಸಿ ಬರುವನು ಎನ್ನ ಥಾನವನ್ನು ನಾನು ಹಣಮಾನವನ್ನು ಬಿಡು ಜಾಗ್ರದಿಂದ ನೇಮವನ್ನು ಗೊತ್ತಿದ್ದರೆ ಫಲವಾಗುತ್ತದೆ. ಹೌದು ಮಗನೇ, ಸಮಗ್ರ ನೀನೌದು. ಸ್ವಲ್ಪ ನಿಧಾನಿಸು. ಪವನ ಜನನದ ಭೀಮನ ಭೀಕರವನ್ನೆಲ್ಲ ನಿಲ್ಲಿಸಿದರು. ನಕಲ ಸಾತ್ಯ ಗಾದೆಗಳನ್ನು ಕಂಗಿಡಿಸಿದರು. ದುಬರಾದಿ ಹಿರಣ್ಯ ಭೂಪಾಲರೆಲ್ಲರನ್ನು ಹಿಮ್ಮಟ್ಟಿಸಿದರು. ಬಲವನ್ನು ಜಯಿಸುವ ದುರಧೀರರು ಮುಖ ಭಂಗಿತರರು. ನಿನ್ನಿಂದ ಸಾಧ್ಯ ಹರಿಯಾದ ಪುತ್ರ ಕೋಮಲಗಾತ ಜನಕ ಹತ್ತು ಪುಟ ತರಬಾತು ಇಂಥ ಪತ್ರಿಕೆಗೆ ಎದ್ದು ಬರಬೇಕಂತ ಮಾಡುವ ಭಕ್ತರಿಗೆ ಇಂಥ ಮಾತನ್ನು ಹಾಡುವುದು ಹುಂಡೆ ಸತ್ಯ ಪುಷ್ಪ ಹಣವನ್ನು ಪ್ರತಿಬಿಂಬಿಸುವ ಬೃಂದಾದಿಗಳಿಗೆ ಬತ್ತ ಹುಂಡೆ ಹರಿಕಥ ಗಾದಿಗಳು ಭೀಮ ಚಾರ್ಥಾದಿಗಳೆಲ್ಲರಲ್ಲಿ ಎಲ್ಲರ ಕುರುಬನ ಹನ್ನೊಂದು ಹತ್ತಿ ಹೇಗೆ ಬರಬಲ್ಲ ಹೇಳಿ ಬರಲಿ ಜನದಿಗೆ ಬಡ ಬಾರಿ ಅನಿಸುವುದು ಹುಡುಗನನ್ನು ಬಡ ಧಿಗಡವನ್ನು ಬಿಡುತ್ತಿದ್ದಾನೆ ಫಲವಾಗಿದ್ದಾರೆ. ಸಾರಥಿ ಏನು ಹೇಳಿ ಸಮ್ಮತಿ. ಎಷ್ಟು ವಿಧವಾಗಿ ನೀತಿಯಮ್ಮಿ ಆದರೂ ಕೇಳವಲ್ಲದು. ಆದ ಕಾರಣ ನಿನಗೆ ನೀತಿಯಮ್ಮಿಯಲ್ಲಿ ಸಮರಂಗಾಸೆ ಬಿಡಿಸುವುದಕ್ಕೆ ಎನ್ನ ಒಡೆ ಹುಟ್ಟಿದ ಭೀಮನ ಬರೆಯಾಳ ಸಾರಥಿ
ಊರವರಗ ಓದಲು ಇದ್ದರೆ ಊಟದ ಭಯವಿಲ್ಲ ಎಲ್ಲರ ಮಕ್ಕಳ ಉಪವಾಸವಿದ್ರೆ ಕೇವಲ ಗೊತ್ತಿಲ್ಲ ಊರವರಗ ಓದಲು ಇದ್ದರೆ ಊಟದ ಭಯವಿಲ್ಲ ಎಲ್ಲರ ಮಕ್ಕಳ ಉಪವಾಸವಿದ್ರೆ ಕೇವಲ ಗೊತ್ತಿಲ್ಲ ಎಲ್ಲರ ಮಕ್ಕಳ ಉಪವಾಸವಿದ್ರೆ ಕೇವಲ ಗೊತ್ತಿಲ್ಲ ಅಣ್ಣ ಹೆಂಡತಿ ಮನೆಗೆ ಬಂದರೆ ಅಡಿಗೆ ಮಾಡಿಲ್ಲ ಅಣ್ಣ ಹೆಂಡತಿ ಮನೆಗೆ ಬಂದರೆ ಅಡಿಗೆ ಮಾಡಿಲ್ಲ ಏನೋ ಮಾಡಲು ಮಾಡಲು ಜಾರ ತರಲಿಲ್ಲ ಏನೋ ಮಾಡಲು ಮಾಡಲು ಜಾರ ತರಲಿಲ್ಲ ಊರವರಗ ಒತ್ತಲ ಇದ್ದರೆ ಊಟದ ಭಯವಿಲ್ಲ ಎಲ್ಲರ ಮಕ್ಕಳ ಉಪವಾಸವಿದ್ರೆ ಕೇವಲ ಗೊತ್ತಿಲ್ಲ ಸರಾಸ್ ದೇವ ತಾಳವಾರೊಂದಿಗೆ ಗುಡಿಕೊಂಡು ಕಡವಾಸದಿಂದ ಬಂದ ವೀರನ್ನು ತಾಳವಾರೊಂದಿಗೆ ಬರೆಯ ಭಾಗ್ಯವಾಸರಿಯೇ ಒಪ್ಪಿನಿಂದಲಿರುವ ಧರ್ಮರಾಜಗಳನ್ನು ತಲ್ಲಪ್ಪನಿಗೆ ದುರ್ಬಲರ ಧರ್ಮರಿಪಾತಿ ಮಾಡುವ ಮುಂದಾಗಿ ಮಾತನಾಡುವ ನೀನು ದೇವ ನಾವುದಾರಂದರೆ ಅಲ್ಲಿಲ್ಲದವರಿಗೆ ಬೆಲ್ಲ ಕೊಡಬಾರದು ಮುದುಕರಿಗೆ ಮದುವೆ ಮಾಡಬಾರದು ಮಕ್ಕಳ ಕೈಗೆ ಬಂದ ಮೇಲೆ ತಂದೆ ಹಿರಿತನ ಮಾಡಬಾರದು ನನ್ನ ಹೆಂಡತಿ ಪತಿವ್ರತೆಗಳಿಂದ ತವರ ಮನೆಯಲ್ಲ 6 ತಿಂಗಳು ಬಿಡಬಾರದು ಬಿಟ್ಟರ ಚಿಂತೆಯೆಲ್ಲ ವಾರಕ್ಕೊಂಡಿದಿನ ಹೋಗೋದನ್ನು ಮಾತ್ರ ಮರಿಬಾರದು ಈ ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಲೇಬೇಕು ಅಂತ ಗುರುವಿನ ಪಾದ ಸೇವೆಯನ್ನು ಮಾಡುತ್ತಾ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇನೋ ದೇವ ಯಾರು ಬಂದು ಬರಬೇಕು ನಿಮ್ಮ ನಾಮಾಂಕಿತವ ಸಾರಥಿ ನಮ್ಮ ನಾಮಾಂಕಿತವೇ ಅಂತಂದರೆ ಅದೇನು ದೇವ ಹುಟ್ಟಿಯಾದ ಉದರಿಯಾಸಿನಲ್ಲಿ ಭಕ್ತಿರುತ್ತ ಮಾತೆಯನ್ನು ಕುಡಿಮೀಸ ತುಡುಕಿ ತೀರುತ್ತಾ ಭೂಮಿ ಅನಿಸುತ್ತೇನೆ ವೃದ್ಧತ್ತು ಭದ್ರಕೃತ ಮಾತ ಸಪ್ತಾಂಗಳೆಲ್ಲ ಗತ್ತಿಗಳಿಗಿದವು ಯಾವಾದ ಬ್ರಹ್ಮಾಂಡಗಳೆಲ್ಲ ದೈವವಾದವರು ಸಾರಿಗೆ ಮೂಕಪ್ಪ ಹಾಡು ಒಂದ ಓಂಗರಿಸಿದರೆ ಸಪ್ತ ಕುಲಗಳೆಲ್ಲ ಅಂಶವಿದ್ದವು ಸಂಜಾತ ಮಾನತನ ಮಂತ್ರೋದ್ಭವಿಸಿ ಧರಿಸಿದ ಮಹಾಬೀಗರ ಕುಂದಿದೇವ ಹಮ್ಮನ ಗರ್ಭಾತಿಗೆ ಸುಧಾಕರ ಗಂಡಿಗರ ನಮ್ಮ ತಂಡ ಬಾರಿಗೆ ಬಂದವರು ಪ್ರಾಣ ಎಂದುತ್ತರ ಒಂದು ದಿನ ಈ ಪದವನ್ನು ಭಾನು ಮಾಡುವ ಪ್ರಾಣ ಮಲ್ಲ ಉತ್ತರದ ಪ್ರೇಮ ದ್ರೌಪದಿ ಮಾನಸ
ಅಲ್ಲಿ ನಿಂತು ತೂಗಿಸ್ಬೇಡಪ್ಪ ಸಾಧನ ಮುಂದಕ್ಕೆ ಬಿದ್ದಿಗೆ ಮುಂದಕ್ಕೆ ಬಿಡಕ್ಕಂತ ಹೊಡೆದಿಯವರಿಗೆಲ್ಲ ಈ ಸಾರಥಿ ಸಭಾಮಧ್ಯಕ್ಕೆ ಬಂದು ಕಾರಣ ಏನೆಂದರೆ ಅದೇನೋ ದೇವ ಈ ಸಭಾಬಲದ ಸೈನ್ಯದೊಡನೆ ಯುದ್ಧದಾರಿಸಿ ಹೊಂದಿರುವ ಸಮಯಗಳು ಇವನಂದರ ನಾನು ಧರ್ಮನಾಥನ ಬರ ಹೇಳಿದಾಗ ಬರಡವಾಗಿ ಕಂಡಿರೋ ಸಾರಥಿ ನಮ್ಮ ನಿಂದು ಶಾಂತ ಅನುಭವತಿ ಪೀಠವನ್ನು ಅಲಂಕರಿಸಿರಿ ಜಾಗೃತಿ ಎಪ್ಪತ್ತಂ ಸಾವಿರಪ್ಪನವರು ಜೀವನ ಪಾತ್ರ ಮಾಡುವಂತವ್ರಿಗೆ ಈ ಪುಷ್ಪಮಾಲೆಯನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಎಡವಳ್ಳಿ ದುರ್ಗಣ್ಣನವರು ಜೀವನ ಪಾತ್ರ ಮಾಡುವಂತವ್ರಿಗೆ ಈ ಗುಲಾಬಿ ಹಾರವನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ಅರವಣ ದುರ್ಗಣ್ಣನವರು ಜೀವನ ಪಾತ್ರ ಮಾಡುವಂತವ್ರಿಗೆ ಈ ಪುಷ್ಪಮಾಲೆಯನ್ನು ಬಹುಮಾನಾಗಿ ಕೊಟ್ಟಿರ್ತಾರೆ. ತಮ್ಮ ಭೀಮಸೇನ ಶೀಘ್ರದಿಂದ ಎನ್ನನ್ನು ಕರೆಸಿದ ಕಾರಣಗಳನ್ನು ಧರ್ಮಮಾನ ಸತ್ಯಂತರ ವಾಯನಂದರ ಅಲ್ಲ ಹಾಕ್ರವರ ಹಿಂದಿನ ಅವತ್ತು ಪೋದರನ್ನು ಪಾತ್ರನನ್ನು ಬಹು ಆತರ ಪಡೆದಿದ್ದರು. ಹತರಥ ನಡೆಯ ಕಾಲಗವನ್ನು ಎಸುವುದಕ್ಕೆ ಸುತನಿಗೆ ನೀತಿಯನ್ನು ಹೇಳು ತಮ್ಮ, ಇದೇ ನಿನಗೆ ನಿಯಮ. ಆಗದಿಂದ ಇಷ್ಟರಂದ ಹಾಗಲು ಮಾದಿಲ್ಲ. ಆಹೋ ಕಂದನಾದ ಅಭಿಮಾನ್ಯವೇ, ಆಹೋ ಹಬ್ಬರೇ, ಆಹೋ ಕಂದನಾದ ಅಭಿಮಾನ್ಯವೇ, ಆಹೋ ಹಬ್ಬರೇ, ಸಿಸಿವಿಲ್ಲ ಕನ್ನಡದ ಮೇಲೆ ಬಂದ ಕೈರಿ ಕಂದರಿಯಲ್ಲ ಬಂದರದ ಬಲತ್ಕಾರಣಾದ್ರೋಣ ಸೈನ್ಯ ಮಾತುಗಲ್ಲಡನ ಮುಂದರಿದ ಚಂದವೇ ನೋಡಿ ಇಂದಿನ ಬಗ್ಗೆ ಅಹೋ ಮಾನವ, ಅಹೋ ಹಬ್ಬ ಭೀಮಸೇನ ಕೊಲ್ಲುವ ಮಾರಿ ದೇವತೆ ಕಳಿಸಿದಂತೆ ಕವಿ ವೀರರೊಡನೆ ನೀನು ಕಾಲವನ್ನು ಎಸಗಬಹುದೇ? ಹೌದು ನನಗೆ. ಅಹೋ ಕಂದ, ಅಹೋ ಅಪ್ಪನೇ, ಅಸಮುದ ಪರಕ್ರಮದೊಡನೆ ನೀನು ಅಸುರ ನೀನು ಕಾಲವನ್ನು ಎಸಗಿದರೆ ಅಸಮುದ ಪಶುಗಳಂತ ಆಗುವುದು. ಅಹೋ ಕಂದ, ಅಹೋ ಅಪ್ಪನೇ, ಪಂಕಜೋದ್ಭವ ಕರಿಯದ ಪದ್ಮಯುಧನಿಗೆ ಹೋಗುವನೆಂದರೆ ಎನ್ನಿಗೆ ಮನಸ್ಸು ಸರಿಬಾರದ ಬಾಳ. ಆಹೋ ಜನಗ, ಆಹೋ ಮಾನವ, ಅತಿಶಯವು ಎನ್ನ ಮುಂದೆ ನುಡಿಸಿದನು. ಸಿದ್ಧಪಿನ ಬಲದಲ್ಲಿ ನಾನು ಹರಿವಸು ಮಾಧ್ಯಮವರೇ ಹರಿರುವರು. ಆಸುಮತ್ತಾಮ ಕುರುಮಾಧ್ರುಣ ಹದಿಗಳು ಭೋಜನ ಪ್ರಿಯರು. ಅಂದು ಹಾಗೆ ಮುಲ್ತಾನ ಭೋಜನದಲ್ಲಿ ಮಹಾಸೂರನಲ್ಲವೇ ಕಪ್ಪಲ್ಲಿಗೆ ನಾನು ಕಣ್ಣನ್ನು ಮೀನಿ ಹಿಡಿಯುವ ವೃತ್ತಿಯನ್ನು ಬಿಟ್ಟು ಈನಗುಣ ಗಂಡನ ಹಾಕಿನ ಲಾಭನಲ್ಲವೇ ಹವನಲ್ಲಿ ಸೇರಿದ ಅಕ್ಷರಕ್ಕೆ ಹವನೇನ ಬಹು ಸೂರನಾದರೆ ಎಲಸಿದ್ದವನ ಕಣ್ಣಿಗನಿಗೆ ಅಲ್ಲಿವನು ನನ್ನ ಮನವನ್ನು ದಂಡಿಸಿ ಖಂಡಿತವಾಗಿ ಎಣ್ಣೆಗೆ ಹಬ್ಬಡಿಕೊಂಡು ವಾಯ್ದನೆಯ ಕುರಿಮನವನ್ನು ಸೇರಿ ಬರುವುದು ಎವನಾಗಿದೆ. ನಿನ್ನ ಸಮರಂಗಳ ಸಲ್ಲನು ಏನಕ್ಕೆ ಸಲ್ಲುವುದಿಲ್ಲಪ್ಪ? ಯಾರಿಗೆ ಸಾಧ್ಯವಾಗದಂತ ನೋಡೋಣ ಪದ್ಮವನ್ನು ರಚಿಸಿದವನು ಆ ಪದ್ಮವನ್ನು ಭೇದಿಸಿ ಧ್ವಜ ಪಂಚಾಟಗಳನ್ನು ಗಂಟನ್ನು ಕಟ್ಟಿ ಕಳಿಸಿ ಬರುವನಪ್ಪ ಮೇಲೆ ಬಲಶಾಲಿಯಾದ ಕರ್ರಿ ಇರುವನು. ಆ ಕಬ್ಬಲಿಗೆ ಬಬ್ಬುವನ್ನು ಬಿಡಿಸಿ ಮೀನು ಹಿಡುವುದಕ್ಕೆ ಕಳಿಸುವುದು ಜನಕ. ಅಹೋ ಕಂದ ಅಭಿಮಾನ್ಯವೇ, ಆಹೋ ಹಬ್ಬನೇ, ಬಾಲ್ಯವಸ್ಥದಲ್ಲಿ ನಿನಗೆ ಅಷ್ಟು ಬರೆಯಲ್ಲಿರುವುದು ಬಾಲದ. ಆಹೋ ಜನಕ, ನನಗಂತೂ ಭಾರವಿಸ್ತು ಇರುವುದು ಎಲ್ಲ ಗಣದಲ್ಲಿರುವ ಬಿಲ್ಲ ಬಾಧೆಗಳಿಗೆ ಎಲ್ಲ ಫಲ ಫಲ ಅಭಿಮಾನ್ಯರು. ಆಹೋ ಹಬ್ಬನೇ,
ನಿನ್ನ ಭುಜ ಬಲ ಪರಾಕ್ರಮ ಹಾಗಿರಲಿ ಕುಂದಿನಿ ಸದ ಸೋಸನ ಮತದ ಹಾಕರದರ ಹೊರಗಿದ್ದ ವಿಕ್ರಮದ ಮಾತ ಮಾಣಿಕ್ಯ ಭೇದಿಸುವಂತಹ ಭುಜ ಬಲ ಚಂದನಿಗೆ ಹಿಂದಿನಿದ ಭುಜ ಬಂದಿರದವಲ್ಲ ಹೌದೇನಪ್ಪ ಓ ಬಾಲವ ಆಹೋ ಜನಗ ಇಂದಕ್ಕೆ ನಾವು ಹಡಂಬರ ಗೋಲೈನಪ್ಪನ ನಿಮ್ಮ ಗಮನ ಕುಂಬಲಿಗೆ ಉರಿಸಿ ಸುಮ್ಮನೆ ನಾನು ನಡೆದ ಆಹೋ ಬಂದ ಆಹೋ ಹಪ್ಪಯ ಭೀಮಸೇನ ಸರ್ರನ ಸೇನೆ ಅವರು ಹೋಲ ಮಾಡಿದೆ ಆ ದಿನದ ಮನಂದ ದಳಕ್ಕೆ ತುಳಿದ ಹಂಸನಿಂದ ಬೇಡ ಬಂದ ಕಿಮ್ಮರಂ ರಾಕ್ಷಸಿ ನಿರ್ಮಾಣ ಮಾಡಿದೆ ಹೌದು ಹೇಳಿ ಸರಗ ಈ ಚಕ್ರವರ್ತಿಗಳನ್ನು ಗೆಲ್ಲಿದೆ ಈತನಾದ ಕೀಚಕನ ಪ್ರಾಚೀನ ಮುಗಿಸಿದೆ ಹರಿ ಭೀಮನನ್ನು ಮೆರೆದ ಆಹೋ ಹಪ್ಪನ ಎಂತಗೆ ಮಾತ್ರ ಹಸತ್ತವಾಗಿರುವುದು ತತ್ಕಾರಣ ಪ್ರೇಮದಿಂದ ಪ್ರೇಮವನ್ನು ಕೊಡಲಾಗದ ಬೋರ ಆಹೋ ಜನಕ ಆಹೋ ನಾಟಕ ಕೂಡಿಲ್ಲ ಪತಿ ವಿಚಾರದ ಹರಿಕತೆಗೆ ಒಬ್ಬ ಪದದೊಳಗಿದ ಆಧಾರ ಮುಚ್ಚುವ ಹತ್ತದವರು ಯಾರಂದರೆ ಇಂದಿನ ದಿನ ಅವರಿಂದ ಪುರಂಧಾಡಿಗಳ ಜನರು ಒಂದು ಕೂಡಿ ಬಂದರೆ ಪುರುಷರ ಮಾನ ಮಹಾಪುರವನ್ನು ಬೇರು ಮಾಡದೊಳು ನಿಂತ ನೋಡಲಿ ಅಪರಮಿತ ರಿಪುಗಳನ್ನು ಹುರುಳಿಸಿ ವಿಪರೀತ ಕಾಳಗವನ್ನು ಹೆಸುವ ತ್ರಿಪುರ ಹರಿಣನ ಬಂದರೆ ಹಿಡಿದು ಅವರನ್ನು ಸಭೆಗಳಿಸಿ ಬಿಡುವರು ಇಂದಿನ ದಿನ ಅವರಿವರು ಹನ್ನದೆ ಅರ್ಜುನನು ಮಾನವನು ಎಲ್ಲ ಕೂಡ ಸಮರಕ್ಕೆ ಬಂದರೆ ಅವರು ಭುಜಬಲ ತಾಣವನ್ನು ನಿಲ್ಲಿಸಿ ಬಿಡುವರು ಧರ್ಮದಲ್ಲಿ ನಾನು ನಿಮ್ಮ ಪಾದ ಭಕ್ತಿಭಂಗನೆಯ ಹೊಂದರ ಕಂದನಿಗೆ ಇಂದಿರಾಪನನ್ನು ನಾನು ಸರಿ ಭೀಕ್ಷಣ ಪಾತನಂದನಾದ ಅಭಿಮಾನ್ಯವು ಪದ್ಮಯೋಗವೆಂಬ ಯುದ್ಧ ಮಂಡಲದೊಂದಿಗೆ ಹೋಗುವುದರೆಂದು ತದ್ಬುದ್ಧಿಯನ್ನು ಹೇಳಿದರೆ ನಿನ್ನ ಮನು ನಿರ್ಧಾರ ಆಗಲಾರದು ನಿನ್ನ ಇಚ್ಛೆಯಂತೆ ನೇಮವನ್ನು ಕೊಡುವನು ಹೇಳವನ್ನು ಕೇಳು ನಡಿ ಋಕೋದರ ಸಾತ್ಯ ಕಾದಗಳಿಗೆ ನಿನಗೆ ಬೆಂಬಲವಾಗಿ ನಾನು ಬರುವೆ. ನಾನು ಬಲಗೂಡಿ ಶಗಡೆ ಇರುವುದು ಜಯಿಸಿ
ಸ್ತ್ರೀಯನ್ನ ಪಂದಿಬ ಪುತ್ರ ಭಗವತ್ರ ಕೌರವ ಕರ್ಣ ಕರ್ಕಮನ ಹೆಸರೇ ಅಹೋ ಹಬ್ಬನೇ ಅಹೋ ಬಾಲಕ ಧರ್ಮಜನ ಹಾಕಿನವಾದಿತು ಜನ್ಮ ಬರದಿದ್ದ ಕೈಗೂಡಿತು ನಿನ್ನ ಧರ್ಮವಂತರೇ ಬರಭರಕ್ಕೆ ರಿಪ ಭಯಂಕರಂತೆ ಬರುವಾಗ ಈ ಬಾಲನ ಹದರದ ಮಹಭೀಕರ ಸೌರಭ ಹಗ್ರವಿಗ್ರಹದ ಹನುಮಾನ್ಯವೇ ಅಹೋ ಹಬ್ಬನೇ ವ್ಯಾಘ್ರದಿಂದ ಉತ್ಕರ್ಷಿತ ಶೀಘ್ರದಿಂದ ಭಾವಿಸಿದ ಹತ್ತಿರದ ಮಾರ್ಕರ್ಯ ಮಾರ್ಕದಿಂದ ಕೌರು ಮಾತಾಡೋಣ ದುರೋಣಾದಿಗಳ ಅಹೋ ಹಬ್ಬನೇ ನಿನ್ನ ವಿದ್ಯೆಯಿಂದ ಹಾಗಲೇ ಅಹೋ ಹಬ್ಬನೇ ಚಿಕ್ಕವೆಲ್ಲ ನಮಗೆ ಉಳಿಕ್ಕ ಒಂದ ಎತ್ತರವರಿಂದ ರಣ ಕಾಳಗ ಬೇರೆ ಸಮುದ್ರವಾದ ವಿವಾಹವನ್ನು ಪಾಡುಗಳನ್ನು ಮಾಡಿಕೊಂಡು ಬಾಳು ನಿನಗೆ ಹಾಸ್ಯಗಳನ್ನು ಮಾಡಿಕೊಳ್ಳೋಣ ಪಾರ್ಥ ಸಂಭಾವನ ಅಹುಂದರ ಬೆಂಬಲವಾಗಿ ನಾನು ಬರೋನು ಕೌರವ ಕರ್ಣ ಕೌರವ ಉತ್ತರ ಕರ್ನಾಟಕ ಮಾಡುವೆನು ಈ ಪೀಠವನ್ನು ಅಲಂಕರಿಸಿ. ಉತ್ತರ ಕರ್ನಾಟಕ
ಪಾತ್ರ ಜಲ್ದಿ ಕರ್ಕೊಂಡ್ಬಿಡಕಪ್ಪ ಮ್ಯಾನೇಜರ್ ಬಗ್ರಪ್ಪ ಎಲ್ಲ ಕರ್ಣ ಪಾತ್ರ ಬಾಂದಾಗ ಬಂದ್ಬಿಡಕ ಕ್ಷೇಮವಾಗಲಿ ಕಾಂತ ನಿನಗೆ ಹೋಗುವುದಕ್ಕೆ ಬೇಗನೆ ಹೋಗುವುದಕ್ಕೆ ಬೇಗನೆ ಪಾತ್ರ ತನಯ ಶಕ್ತಿಯ ಬಿಂಬ ಬೇರಿಸಿ ಬರುವುದಕ್ಕೆ ನೇಮವನ್ನು ಕೊಡಲು ಮಹತೆ ಉತ್ತರ ಕವಿಕಾಂಗಿನ ಒಂದು ಪದವನ್ನು ಧರ್ಮವನ್ನು ನಿನ್ನ ಧರ್ಮವನ್ನು ಇದ್ದರೆ ಅವರು ಶುಭಭಂಗನವನ್ನು ಸರಿಯಾಗಿದ್ದರೆ ಶಕ್ತಿಯ ಬಿಂಬಗಳಿಗೆ ದಿಕ್ಕಿನ ಪರಾಕ್ರಮವನ್ನು ಜಯಿಸಿ ಬರುವುದೆಂದು ನೇಮವನ್ನು ಕೊಡಬಹುದು. ಕುಮಾರ ನೇಮವನ್ನು ಕೊಟ್ಟರೇನೋ ಜಯಶೀಲರಾಗುವ ಪುತ್ರ ಕೋಮಲಗಾತ್ರ ಮತ್ತೆ ಶೃಂಗಾರ ತನಮಾದ ಬಂಗಾರ ಬೆಚ್ಚಿಗಳಿಗಿಂತ ರಕ್ತ ತಪ್ಪಡನ ಜಜ್ಜಮಾದ ಮುತ್ತು ಗೊಜ್ಜಿಗಳಿಗಿಂತ ಶೋಭಿಸುವ ರಥಕ್ಕೆ ದುರ್ಬಲ ಸರಿಯ ಪ್ರತಿಧರಿಯ ಕೊಡುವ ವಾಯುವೇಗಕ್ಕಿಂತ ಬೆಚ್ಚಿ ನಡೆಯುವ ಗಂಡಿಗಳಿಗಾಗಿಯುಳ್ಳಂತರನ್ನು ಇತ್ತ ಮಣ್ಣಿನ ತಡೆಗೆ ಒಡೆದವನೆಂಬುದು ಧಂಸನ ಮಂಗಲ ಸಾರುವೆ. ಶಕ್ತಿಯ ಬಿಂಬಗಳಿಗೆ ಇರುವ ಧನಸಕ್ಕಿನಿಂದ ದುರ್ಯೋಧನಿಗೆ ಬರುತ್ತಿರುವುದು ಗಂಡಿಗರಿ ಅಭಿಮಾನ್ಯ ಬರ್ತಿರುವನೆಂಬ ಅವರ ಬದ್ಧ ವಾರಿಯಂತ ಅವರ ಹೃದಯದ ಅತ್ತುಗಳ ನಡೆಯುತ್ತ ಅತ್ಯದ್ಭುತವಾದ ಯುದ್ಧ ಮಂಡಲಕ್ಕೆ ರಥವನ್ನು ಹರಿಸಿ ಸಾರದೆ ಅದು ಸಾಧನೆ ಇನ್ನು ಕ್ಷೇತ್ರಗಳಿಗೆ ತಮ್ಮನಾದ ಭೀಮನೇ ನಮ್ಮ ಪುತ್ರನಾದ ಅಭಿಮಾನ್ಯ ಶತ್ರು ಸಮಾಜಕ್ಕೆ ಹೋಯಿತು ಸೈನ್ಯ ಅಧಿಕಾರಿಯಾದ ದುಶ್ಯದುಮ್ನ ಮೊದಲ ಸೈನ್ಯ ಸಮವನ್ನು ಕೂಡಿಕೊಂಡು ಬಾಲಕನಿಗೆ ಬಲಭುಜವಾಗಿ ಹೋಗಿ ಇನ್ನು ಆಲೋಚನೆ ಮಾಡಬೇಡ್ರಿ ಕಂಡಿರ ವೀರರೇ ಅತಿ ಸೂರರೇ ಆಗ್ರಹ